ರೋಹಿತ್ ವೇಮುಲು ಕಾಯ್ದೆಗೆ ಕರಡು ಸಿದ್ಧ. ಕಾನೂನು ಇಲಾಖೆಯಿಂದ ಕಾಯ್ದೆಗೆ ಕರಡನ್ನ ಸಿದ್ಧಪಡಿಸಲಾಗಿದೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಾರತಮ್ಯವನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ದಲಿತ ಅಲ್ಪಸಂಖ್ಯಾತರ ತಾರತಮ್ಯದ ವಿರುದ್ಧದ ಕಾಯ್ದೆ ಇದು. ಕಾಯ್ದೆ ತರುವಂತೆ ಸಿಎಂಗೆ ಪತ್ರವನ್ನು ಬರೆದಿದ್ರು ಖುದ್ದಾಗಿ ರಾಹುಲ್ ಗಾಂಧಿ. ರಾಹುಲ್ ಸೂಚನೆಯಂತೆಯೇ ಕರಡು ರಚನೆಗೆ ಸಿಎಂ ಕೂಡ ಸೂಚನೆ ಕೊಟ್ಟಿದ್ರು. ಸಿಎಂ ಸೂಚನೆಯಂತೆಯೇ ಕರಡನ್ನ ರಚಿಸಿರುವಂತಹ ಕಾನೂನು ಇಲಾಖೆ. ಹಾಗಿದ್ರೆ ಹೊಸ ಕರಡಿನಲ್ಲಿ ಏನೇನಿದೆ, ಏನು ಹೇಳುತ್ತೆ ಈ ಕಾನೂನು, ಯಾವ ರೀತಿಯಾದಂಥ ಕರಡನ್ನ ಸಿದ್ಧಪಡಿಸಲಾಗಿದೆ ಅನ್ನೋದು ಮುಖ್ಯ ಆಗತ್ತೆ. ಅದನ್ನ ನಾವು ಗಮನಿಸೋದಾದ್ರೆ ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತಾರತಮ್ಯದ ವಿರುದ್ಧ ಕಾಯ್ದೆ ಇದೆ. ಜಾತಿ ಅಥವಾ ಇನ್ಯಾವುದೇ ತಾರತಮ್ಯವನ್ನ ಮಾಡಿದ್ರೆ 1 ವರ್ಷ ಸಜೆ. ತಾರತಮ್ಯ ಮಾಡಿರುವುದು ಸಾಬೀತೇನಾದ್ರೂ ಆಯ್ತು ಅಂತಂದ್ರೆ 10,000 ದಂಡವನ್ನ ಫಿಕ್ಸ್ ಮಾಡಲಾಗಿದೆ. ವಿದ್ಯಾರ್ಥಿಗೆ ತಾರತಮ್ಯ ಮಾಡಿದ್ರೆ ಸಂಬಂಧಿಕರು ಕೇಸನ್ನು ದಾಖಲಿಸಬಹುದು. ವಿದ್ಯಾರ್ಥಿಗಳ ಸಂಬಂಧಿಕರು ಯಾರು ಬೇಕಾದ್ರೂ ನಮ್ಮ ಹುಡುಗಂಗೆ ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತ ಕೇಸ್ ದಾಖಲಿಸಬಹುದು. ತಂದೆ ತಾಯಿ ಅಂತಾನೆ ಅಲ್ಲ. ಇನ್ನು ಒಮ್ಮೆ ತಾರತಮ್ಯ ಮಾಡಿ ಶಿಕ್ಷೆಗೆ ಒಳಗಾಗಿ ಮತ್ತೆ ಅದೇ ತಪ್ಪನ್ನು ಏನಾದ್ರೂ ಮಾಡಿದ್ರು ಅಂತ ಹೇಳಿದ್ರೆ 3 ವರ್ಷ ಸಜೆ ವಿಧಿಸಲಾಗತ್ತೆ. ಅದರ ಜೊತೆಗೆ 10,000 ಮೂಲ ದಂಡದ ಪ್ರಮಾಣ 1 ಲಕ್ಷದವರೆಗೂ ಕಟ್ಟಬೇಕಾಗತ್ತೆ. ವಿದ್ಯಾರ್ಥಿಗೆ ತಾರತಮ್ಯ ಮಾಡಿದ್ರೆ ಸುಲಭ ಜಾಮೀನು ಸಿಗುವಂತಿಲ್ಲ. ಶಿಕ್ಷಣ ಸಂಸ್ಥೆಗಳು ತಾರತಮ್ಯವನ್ನು ಸಮರ್ಥಿಸ್ಕೊಂಡ್ರೆ ಒಂದ್ ವೇಳೆ ಇಲ್ಲ ಕರೆಕ್ಟ್ ಆಗಿತ್ತು ಅವ್ರು ಮಾಡಿದ್ದು ಹಂಗೇನಿಲ್ಲ ಅಂತ ಏನಾದ್ರು ಸಮರ್ಥಿಸ್ಕೊಂಡ್ರು ಅಂತಂದ್ರೆ ಈ ಸಂಸ್ಥೆಯ ಮುಖ್ಯಸ್ಥರಿಗೂ ಕೂಡ ಶಿಕ್ಷೆಯನ್ನ ವಿಧಿಸಲಾಗತ್ತೆ. ಸಂಸ್ಥೆಯ ಮುಖ್ಯಸ್ಥರ ಮೇಲೂ ಕೂಡ ಕ್ರಮಕ್ಕೆ ಅವಕಾಶ ಇದೆ ಅಂತ ಕರಡನ್ನ ಸಿದ್ಧಪಡಿಸಲಾಗಿದೆ. ಇದನ್ನ ಜಾರಿಗೆ ತರಬೇಕು ಅಂತ ಖುದ್ದಾಗಿ ರಾಹುಲ್ ಗಾಂಧಿಯವರೇ ಪತ್ರವನ್ನ ಬರೆದಿದ್ದಂತ ಹಿನ್ನೆಲೆಯಲ್ಲಿ ಸ್ವತಃ ಸಿಎಂ ಅವರು ಸೂಚನೆ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆಯೇ ಈ ಕಾಯ್ದೆಯನ್ನು ಜಾರಿಗೆ ತರಬೇಕು, ಆ ನಿಟ್ಟಿನಲ್ಲಿ ಒಂದು ಕರಡನ್ನ ಸಿದ್ಧಪಡಿಸಿ ಅಂತ. ಅದರ ಅನ್ವಯ ಇದೀಗ ಕರಡನ್ನ ಸಿದ್ಧಪಡಿಸಲಾಗಿದೆ. ಯಾವಾಗ ಜಾರಿಗೆ ತರ್ತಾರೆ, ಹೇಗೆ ಚರ್ಚೆಗಳು ನಡೆಯುತ್ತೆ, ಇದ್ರ ಬಗ್ಗೆ ಇದೆಲ್ಲವೂ ಕೂಡ ಮುಂದೆ ನೋಡಬೇಕಾಗುತ್ತೆ ಮುಂದಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ. ನೋಡಿ, ದಲಿತ ಅಲ್ಪಸಂಖ್ಯಾತರ ತಾರತಮ್ಯದ ವಿರುದ್ಧದ ಕಾಯ್ದೆ ಇದೊಂದು ಪ್ರಕರಣ ನಡೆದಿತ್ತು. ತಾರತಮ್ಯ ಆಗಿ ಮನನೊಂದು ಆ ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಆಗ್ರಹಿಸಿದ್ರು, ನನ್ನ ಮಗನ ಹೆಸರಿನಲ್ಲಿ ಒಂದು ಕಾಯ್ದೆ ಬರಲೇಬೇಕು ಅಂತ. ಸೊ ರೋಹಿತ್ ವೇಮುಲು ಅನ್ನುವಂಥ ವಿದ್ಯಾರ್ಥಿ ಸಮಸ್ಯೆಯನ್ನು ಎದುರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಯಾಕೆ ಇದನ್ನು ಜಾರಿಗೆ ತರಬಾರ್ದು, ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಅಂತ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಂಥ ಹಿನ್ನೆಲೆಯಲ್ಲಿ ಕರಡನ್ನು ಸಿದ್ಧಪಡಿಸೋದಕ್ಕೆ ಕಾನೂನು ತಜ್ಞರುಗಳಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಅದರಂತೆಯೇ ಕರಡನ್ನು ಸಿದ್ಧಪಡಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಹೇಗಾಗತ್ತೆ, ಇದನ್ನು ಹೇಗೆ ಜಾರಿಗೆ ತರ್ತಾರೆ, ಇದೆಲ್ಲವನ್ನು ಕೂಡ ನೋಡಬೇಕಾಗಿದೆ.